ನಮಸ್ಕಾರ ಆತ್ಮರ, ನಾನು ನಿಮ್ಮ ಸುರೇಶ್ ಬಿ ಎಡವಣ್ಣವರ್. ಇವತ್ತಿನ ವಿಡಿಯೋ ಜೀವಸತ್ವಗಳು. ಆದ್ಮೇಲೆ ಇವುಗಳಿಗೆ ಇಂಗ್ಲಿಷ್ನಲ್ಲಿ ವಿಟಾಮಿನ್ಸ್ ಅಂತಲೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಕರೀತಾ ಇದ್ದೀವಿ. ಕೆಲವೊಂದಿಷ್ಟು ಕಡೆಗೆ ವೈಟಮಿನ್ಸ್ ಅಂತ ಕೂಡ ಉಚ್ಚಾರ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಈ ವಿಟಾಮಿನ್ ಶಬ್ದವನ್ನು ಶಬ್ದಶಃ ನಾವು ನೋಡೋದಾಯಿತು ಅಂತಂದರೆ ಇದು ಎರಡು ಪದಗಳಿಂದ ಆಗಿರತಕ್ಕಂಥದ್ದು. ವೈಟಲ್ ಮತ್ತು ಮಿನರಲ್ ಅಂತಕ್ಕಂತಹ ಎರಡು ಶಬ್ದಗಳ ಸಂಯೋಜನೆಯಿಂದನೇ ವಿಟಾಮಿನ್ ಅಂತಕ್ಕಂಥ ಶಬ್ದ ಉತ್ಪತ್ತಿ ಆಗಿರ್ತಕ್ಕಂಥದ್ದು. ವೈಟಲ್ ಅಂತಂದ್ರೆ ಪ್ರಮುಖ ಎಂದರ್ಥ, ಮಿನರಲ್ ಅಂದ್ರೆ ಖನಿಜಗಳು. ಆದ್ಮೇಲೆ ನಮ್ಮ ದೇಹಕ್ಕೆ ಕನಿಷ್ಠ ಪ್ರಮಾಣದಲ್ಲಿ ಬೇಕಾಗಿರುವ ಸಾವಯವ ಸಂಯುಕ್ತಗಳನ್ನೇ ನಾವೇನಂತ ಕರಿತಾ ಇದ್ದೀವಿ ಅಂದ್ರೆ ವಿಟಾಮಿನ್ಸ್ ಅಂತ ಹೇಳ್ತಾ ಇದ್ದೀವಿ. ಈ ವಿಟಾಮಿನ್ಗಳು ನಮ್ಮ ದೇಹದ ಕ್ರಮಬದ್ಧ ಬೆಳವಣಿಗೆಗೆ ಮತ್ತು ಸಂವರ್ಧನೆಗೆ ತುಂಬಾನೇ ಅವಶ್ಯಕವಾಗಿರತಕ್ಕಂತಹ ಪೋಷಕಾಂಶಗಳಾಗಿದ್ದಾವೆ. ಇಂತಹ ಈ ಜೀವಸತ್ವಗಳು ನಮ್ಮ ದೇಹದ ರಕ್ಷಕಗಳಾಗಿ ಮತ್ತು ನಿಯಂತ್ರಕಗಳಾಗಿ ಏನ್ ಮಾಡ್ತಾ ಇದ್ದಾವೆ ಅಂದ್ರೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ. ಇಂತಹ ಜೀವಸತ್ವಗಳನ್ನ ಅವುಗಳ ವಿಲೀನತೆಯ ಆಧಾರದ ಮೇಲೆ ನಾವು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ. ಯಾವುವು ಅಂತಂದ್ರೆ ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು, ಫ್ಯಾಟ್ ಸಾಲ್ಯುಬಲ್ ವಿಟಾಮಿನ್ಸ್, ನೀರಿನಲ್ಲಿ ವಿಲೀನವಾಗುವ ಜೀವಸತ್ವಗಳು, ವಾಟರ್ ಸಾಲ್ಯುಬಲ್ ವಿಟಾಮಿನ್ಸ್. ಹಾಗಾದ್ರೆ ಕೊಬ್ಬಿನಲ್ಲಿ ವಿಲೀನವಾಗ್ತಕ್ಕಂಥ ಜೀವಸತ್ವಗಳು ಯಾವುವು ಅಂತಂದ್ರೆ ಎ, ಡಿ, ಇ ಮತ್ತು ಕೆ. ನೀರಿನಲ್ಲಿ ವಿಲೀನ ಆಗ್ತಕ್ಕಂಥ ಜೀವಸತ್ವಗಳು ಯಾವುವು ಅಂತಂದ್ರೆ ಬಿ ಮತ್ತು ಸಿಗಳು. ಆದ್ಮೇಲೆ ಮೊದಲಿಗೆ ಕೊಬ್ಬಿನಲ್ಲಿ ವಿಲೀನ ಆಗ್ತಕ್ಕಂಥ ಜೀವಸತ್ವಗಳ ಬಗ್ಗೆ ತಿಳಿತಾ ಹೋಗೋಣ. ಜೀವಸತ್ವ ಎ, ಇದರ ರಾಸಾಯನಿಕ ಹೆಸರು ಏನು ಅಂತಂದ್ರೆ ರೆಟಿನಾಲ್. ಈ ಜೀವಸತ್ವಕ್ಕೆ ಎ ಅಂತ ಹೇಳಿ ಯಾಕೆ ಹೆಸರು ಬಂತು ಅಂತ ಹೇಳಿ ನಾವು ನೋಡದೆ ಆಯ್ತು ಅಂತಂದ್ರೆ, ಈ ಜೀವಸತ್ವಗಳ ಬಗ್ಗೆ ನಮ್ಗೆ ತಿಳಿದಿದೆ ಯಾವಾಗ ಅಂತಂದ್ರೆ 1800ನೇ ಇಸ್ವಿಯಲ್ಲಿ. ಹಾಗಾಗಿ ಈ ಜೀವಸತ್ವ ಎ ಅನ್ನು ಮೊಟ್ಟ ಮೊದಲಿಗೆ ಸಂಶೋಧನೆ ಮಾಡಿದ್ದರಿಂದ ಇಂಗ್ಲಿಷ್ ಅಲ್ಫಾಬೆಟದ ಮೊದಲ ಹೆಸರನ್ನ ಏನಂತ ಹೇಳಿ ಕೊಟ್ಟರು ಅಂತಂದ್ರೆ ಎ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಮೊಟ್ಟ ಮೊದಲಿಗೆ ಸಂಶೋಧನೆ ಮಾಡಿರ್ತಕ್ಕಂಥ ಜೀವಸತ್ವನ ಯಾವುದು ಅಂದ್ರೆ ಆದ್ಮೇಲೆ ಎ. ಹಾಗಾದ್ರೆ ಇಂತಹ ಜೀವಸತ್ವ ಎ ನಮ್ಮ ದೇಹಕ್ಕೆ ಯಾಕೆ ಬೇಕು, ಇದರ ಪ್ರಾಮುಖ್ಯತೆ ಏನು ಅಂತ ಹೇಳಿ ನಾವು ನೋಡೋದಾಯ್ತು ಅಂತಂದ್ರೆ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕಾಗಿದ್ದರೆ ಜೀವಸತ್ವ ಎ ಅವಶ್ಯಕ. ಹಾಗೇನೆ ಕಣ್ಣಿನ ಆರೋಗ್ಯಕ್ಕೆ ನಮ್ಮ ಕಣ್ಣಿನ ಒಳಭಾಗದಲ್ಲಿ ಒಂದು ಪೊರೆ ಇದೆ, ಅದೇ ಯಾವುದಂದ್ರೆ ರೆಟಿನಾ ಅಥವಾ ಅಕ್ಷಿಪಟಲ ಅಂತ ಹೇಳ್ತೀವಿ. ಆ ಅಕ್ಷಿಪಟಲ ಎರಡು ವಿಶೇಷವಾದ ಜೀವಕೋಶಗಳಿದಾವೆ. ಅವು ಯಾವುದರ ಕೋನ್ ಸೆಲ್ಸ್ ಮತ್ತು ರಾಡ್ ಸೆಲ್ಸ್. ಇವುಗಳ ಬಗ್ಗೆ ನಾನು ಮಾನವನ ಕಣ್ಣಿನ ವಿಡಿಯೋದಲ್ಲಿ ವಿವರಣೆ ಕೊಟ್ಟಿದ್ದೀನಿ. ಆದ್ಮೇಲೆ ಈ ಕೋನ್ ಸೆಲ್ಸ್ಗಳಲ್ಲಿ ಏನಾಗಬೇಕು ಅಂದ್ರೆ ರೊಡಾಪ್ಸಿನ್ ಅಂತಕ್ಕಂತಹ ಒಂದು ಪಿಗ್ಮೆಂಟ್ ತಯಾರಾಗಬೇಕಾಗ್ತದೆ. ಆ ಪಿಗ್ಮೆಂಟ್ ಉತ್ಪಾದನೆಗೋಸ್ಕರ ಯಾವ್ದು ಬೇಕು ಅಂದ್ರೆ ಜೀವಸತ್ವ ಎ ತುಂಬಾನೇ ಅವಶ್ಯಕ ಆಗಿದೆ. ಹಾಗೇನೆ ನಮ್ಮ ಚರ್ಮದ ಆರೋಗ್ಯಕ್ಕೆ, ನಮ್ಮ ಚರ್ಮ ಕಾಂತಿಯುತವಾಗಿರಬೇಕು, ಆರೋಗ್ಯಯುತವಾಗಿರ್ಬೇಕಾಗಿತ್ತು ಅಂದ್ರೆ ಜೀವಸತ್ವ ಎ ತುಂಬಾನೇ ಅವಶ್ಯಕ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಇಂತಹ ಜೀವಸತ್ವ ಎ ಯಾವ ಯಾವ ಆಹಾರ ಪದಾರ್ಥದಲ್ಲಿ ದೊರೆಯುತ್ತಾ ಇದೆ ಅಂತಂದ್ರೆ, ಸಾಮಾನ್ಯವಾಗಿ ನಾವು ಆಹಾರವನ್ನು ಎರಡು ಮೂಲದಿಂದ ಪಡಿತಾ ಇದ್ದೀವಿ. ಒಂದು ಪ್ರಾಣಿ ಮೂಲ, ಇನ್ನೊಂದು ಯಾವುದು ಅಂದ್ರೆ ಸಸ್ಯ ಮೂಲ. ಹಾಗಾದ್ರೆ ಪ್ರಾಣಿ ಮೂಲದ ಯಾವ ಆಹಾರದಲ್ಲಿ ಇದೆ ಅಂತಾರೆ ಹಾಲು, ಮೊಟ್ಟೆ, ಹಾಲಿನ ಉತ್ಪನ್ನಗಳು ಮತ್ತು ಮೀನು. ಆದ್ಮೇಲೆ ಇದರಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಹೇರಳವಾಗಿರ್ತಕ್ಕಂಥ ಜೀವಸತ್ವ ಏನ್ ಮಾಡ್ತದೆ ಎ ದೊರೆಯುತ್ತಾ ಇದೆ. ಹಾಗೇನೆ ಕಾಡ್ ಲಿವರ್ ಆಯಿಲ್ ಅಂತ ಹೇಳ್ತೀವಿ, ಎಕ್ಸ್ಟ್ರಾಕ್ಟ್ ಆಯಿಲ್ಸ್ ಅಂತ ಹೇಳ್ತಾ ಇದೀವಿ. ಹಾಗೆ ಶಾರ್ಪ್ ಲಿವರ್ ಆಯಿಲ್ ನಲ್ಲೂ ಕೂಡ ಏನಿದೆ ಅಂದ್ರೆ ಜೀವಸತ್ವ ಎ ಹೇರಳವಾಗಿ ದೊರೆಯುತ್ತದೆ. ಇನ್ನು ಸಸ್ಯ ಮೂಲದ ಆಹಾರ ಪದಾರ್ಥಗಳು ಯಾವುವು ಅಂದ್ರೆ ಗಜ್ಜರಿ, ಕ್ಯಾರೆಟ್, ಎಲ್ಲ ಹಸಿರು ತರಕಾರಿಗಳಲ್ಲಿ, ಹಾಗೇನೆ ಎಲ್ಲ ಹಳದಿ ಬಣ್ಣದ ಹಣ್ಣುಗಳು. ಉದಾಹರಣೆಗೆ ಪಪ್ಪಾಯ ಹಣ್ಣಾಗಿರ್ಬೋದು, ಕುಂಬಳಕಾಯಿ ಆಗಿರ್ಬೋದು, ಮ್ಯಾಂಗೋ ಆಗಿರ್ಬೋದು, ಬನಾನಾ ಆಗಿರ್ಬೋದು. ಇವುಗಳಲ್ಲೆಲ್ಲವೂ ಕೂಡ ಏನಿದೆ ಅಂತಂದ್ರೆ ಜೀವಸತ್ವ ಎ ಹೇರಳವಾಗಿ ದೊರೆಯುತ್ತಾ ಇದೆ. ಸಾಮಾನ್ಯವಾಗಿ ಹೇಳ್ಬೋದು, ಸರ್ ನಮಗೆ ಎಲ್ಲರೂ ಮಾವಿನ ಹಣ್ಣು ತಿನ್ಕೊಂಡ್ಬಿಟ್ಟನೆ ಎ ಜೀವಸತ್ವನ ಪೂರೈಸ್ಕೊಳಕ್ ಆಗೋದಿಲ್ಲ, ಯಾಕಂದ್ರೆ ಕಾಸ್ಟ್ಲಿ ಆಗಿರ್ತಕ್ಕಂಥವು ಅಂತಂದ್ರೆ ಕುಂಬಳಕಾಯಲ್ಲೂ ಕೂಡ ಜೀವಸತ್ವ ಏನಿದೆ ಅಂದ್ರೆ ಎ ಹೇರಳವಾಗಿದೆ. 50 ರೂಪಾಯಿಗೆಲ್ಲ ಇಷ್ಟು ದೊಡ್ಡ ಕುಂಬಳಕಾಯಿ ಬರ್ತದೆ. ಹಾಗಾಗಿ ಕುಂಬಳಕಾಯಿಯನ್ನ ಸೇವನೆ ಮಾಡೋದ್ರ ಮೂಲಕ ನಾವು ಜೀವಸತ್ವ ಎ ಅನ್ನು ನಾವು ಏನ್ ಮಾಡ್ಬೋದು ಪೂರೈಸಿಕೊಳ್ಳಬಹುದು. ಆದ್ಮೇಲೆ
ಇವುಗಳ ಕೊರತೆಯಿಂದ ಜೀವಸತ್ವ ಎ ಏನಾದರೂ ನಮ್ಮ ದೇಹಕ್ಕೆ ಕೊರತೆ ಆಯಿತು ಅಂತಂದ್ರೆ ಲಾಂಗ್ ಟರ್ಮ್ ಆಗಿ ನಾವು ಏನಾದರೂ ಈ ಹಸಿರು ತರಕಾರಿಗಳನ್ನ ಅಥವಾ ಈ ಹಳದಿ ಬಣ್ಣದ ಹಣ್ಣುಗಳನ್ನ ಸೇವನೆ ಮಾಡದಿದ್ರೆ ಏನಾಗ್ತದೆ ಅಂತಂದ್ರೆ ಜೀವಸತ್ವ ಎ ಕೊರತೆ ಆಗ್ತದೆ. ಅಂದ್ರೆ ಇವುಗಳ ಕೊರತೆಯಿಂದ ಕೆಲವೊಂದಿಷ್ಟು ನ್ಯೂನತೆಗಳು ಕಾಣಿಸ್ಕೊಳ್ತಿರ್ತವೆ. ಅವೇ ಯಾವುವು ಅಂತಂದ್ರೆ ಇರುಳು ಕುರುಡು, ನೈಟ್ ಬ್ಲೈಂಡ್ನೆಸ್, ನಿಶಾಂತತೆ, ನಿಕ್ಟಿಲೋಫಿಯಾ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಕಣ್ಣಿನಲ್ಲಿರ್ತಕ್ಕಂತಹ ರೆಟಿನಾಫೊರೆದಲ್ಲಿ ರೊಡಾಪ್ಸಿನ್ ಪಿಗ್ಮೆಂಟ್ ಉತ್ಪತ್ತಿ ಆಗಲ್ಲ. ಯಾಕೆ ಉತ್ಪತ್ತಿ ಆಗಲ್ಲಪ್ಪ ಅಂದ್ರೆ ಜೀವಸತ್ವ ಎ ಕೊರತೆ ಆಗಿರ್ತದೆ. ಹಾಗಾಗಿ ವಸ್ತುಗಳು ಮಬ್ಬು ಬೆಳಕಿನಲ್ಲಿ ಅಂದ್ರೆ ಡಿಮ್ ಲೈಟ್ ಅಂತ ಹೇಳ್ತೀವಿ, ಅದು ರಾತ್ರಿ ಸಂದರ್ಭದಲ್ಲಿ ಏನಾಗುವುದಿಲ್ಲ ಅಂದ್ರೆ ಬೆಳಕು ಅಷ್ಟೊಂದು ಪ್ರಕಾಶಮಾನವಾಗಿರೋದಿಲ್ಲ. ಆ ಸಂದರ್ಭದಲ್ಲಿ ವಸ್ತುಗಳು ಗೋಚರಿಸದೇ ಇರುವುದನ್ನು ನಾವು ಇರುಳು ಕುರುಡು ಅಂತ ಹೇಳ್ತೇವೆ. ಡೇ ಟೈಮಲ್ಲಿ ಏನ್ ಮಾಡ್ತದೆ, ಕಣ್ಣು ಚೆನ್ನಾಗಿ ಕಾಣ್ತದೆ, ಯಾಕಂದ್ರೆ ಸೂರ್ಯನ ಬಿಸಿಲು ಏನಾಗಿರ್ತದೆ ಅತ್ಯಂತ ಪ್ರಕಾಶಮಾನವಾಗಿರ್ತದೆ. ಆದರೆ ರಾತ್ರಿ ಸಮಯದಲ್ಲಿ ಬೆಳಕಿನ ಪ್ರಕಾಶತೆ ಕಡಿಮೆ ಇರುವುದರಿಂದ ವಸ್ತುಗಳು ಗೋಚರಿಸದೇ ಇರುವುದನ್ನ ಇರುಳು ಕುರುಡು ಅಥವಾ ನಿಕ್ಟಿಲೋಫಿಯಾ ಅಂತ ಹೇಳಿ ಕರಿತೀವಿ. ಅಣ್ಣ ಕ್ಸೀರೋಪ್ಥಾಲ್ಮಿಯಾ ಆದ್ಮೇಲೆ ಇದನ್ನು ಕನ್ನಡದಲ್ಲಿ ನಾವು ಏನು ಹೇಳ್ತೇವೆ, ಕಣ್ಣಿನ ಶುಷ್ಕತೆ ಅಥವಾ ಡ್ರೈ ಐಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಮ್ಮ ಕಣ್ಣು ಗುಡ್ಡೆಗಳು ಏನಾಗಿದ್ದಾವೆ, ಮುಟ್ಟು ನೋಡಿದಾಗ ಹಸಿ ಆಗಿದಾವೆ, ವೆಟ್ ಆಗಿದ್ದಾವೆ. ಅದಕ್ಕೆ ಕಾರಣ ಯಾವುದಂದ್ರೆ ಅಲ್ಲಿ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂತಕ್ಕಂಥದ್ದು ಒಂದಿದೆ, ಅದು ಕಣ್ಣೀರನ್ನು ಸ್ರವಿಕೆ ಮಾಡ್ತದೆ. ಆದ್ಮೇಲೆ ಗ್ರಂಥಿಗಳ ಒಂದು ಅಧ್ಯಾಯದಲ್ಲಿ ಇದ್ರ ಬಗ್ಗೆ ವಿವರವಾಗಿ ನೋಡೋಣ. ಹಾಗಾಗಿ ಆ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಗಳು ಏನ್ ಮಾಡ್ತವೆ, ಕಣ್ಣೀರನ್ನು ಸ್ರವಿಕೆ ಮಾಡ್ತಿರ್ತವೆ. ಅದರಿಂದ ಕಣ್ಣಿನ ಗುಡ್ಡೆ ಏನಾಗಿರ್ತದೆ, ತೇವವಾಗಿದೆ. ಆದರೆ ವಿಟಮಿನ್ ಎ ಕೊರತೆಯಿಂದಾಗಿ ಏನಾಗ್ತದಪ್ಪ ಅಂದ್ರೆ ಕಣ್ಣಿನ ಗುಡ್ಡೆ ಡ್ರೈ ಆಗ್ತದೆ, ಒಣಗ್ತಾ ಇರ್ತದೆ. ಅದನ್ನೇ ನಾವು ಕ್ಸೀರೋಪ್ಥಾಲ್ಮಿಯಾ ಅಥವಾ ಕಣ್ಣಿನ ಶುಷ್ಕತೆ ಅಂತ ಹೇಳಿ ಕರೀತಾ ಇದೀವಿ. ಇನ್ನು ಝೀರೋಸಿಸ್ ಅಂತ ಹೇಳಿ ಬರ್ತದೆ. ಸಾಮಾನ್ಯವಾಗಿ ಈ ಕಣ್ಣಿನ ಮಧ್ಯಭಾಗದಲ್ಲಿ ಕಣ್ಣು ಗುಡ್ಡೆ ಇದೆ, ಅದರ ಸುತ್ತಲೂ ಏನು ಬಿಳಿಯ ಭಾಗ ಇದೆಯಲ್ಲ, ಆ ಬಿಳಿಯ ಭಾಗದಲ್ಲಿ ಕಪ್ಪು ಕಪ್ಪು ಕಲೆಗಳು ಉಂಟಾಗೋದಕ್ಕೆ ಪ್ರಾರಂಭ ಆಗ್ತದೆ. ಆ ಕಪ್ಪು ಕಲೆಗಳು ಯಾವುದರಿಂದ ಉಂಟಾಗ್ತದೆ ಅಂದ್ರೆ ವಿಟಮಿನ್ ಎ ಕೊರತೆಯಿಂದ ಉಂಟಾಗ್ತದೆ. ಬಟ್ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಸಾಮಾನ್ಯವಾಗಿ ಹಳ್ಳಿ ಜನ ಏನ್ ಹೇಳ್ತಾರೆ ಅಂದ್ರೆ ಕಣ್ಣಿನಲ್ಲಿ ಹೂ ಉಂಟಾಗ್ತಾ ಇದಾವೆ ಅಥವಾ ಹೂ ಮೂಡ್ತಾ ಇದ್ದಾವೆ, ಇದರಿಂದಾಗಿ ನಾವು ದೇವರ ಹರಿಕೆ ಮುಟ್ಟಿಸ್ಬೇಕು, ಎಲ್ಲವಾಯಿಗೆ ಹೂ ಹಾರಿಸ್ಬೇಕು ಅಂತಕ್ಕಂಥ ಏನೋ ಒಂದು ಕಲ್ಪನೆ ಇದೆ. ಆದರೆ ಇದು ಆಕ್ಚುಲಿ ವೈಜ್ಞಾನಿಕವಾಗಿ ಯಾವುದರಿಂದ ಆಗ್ತದೆ, ವಿಟಮಿನ್ ಎ ಕೊರತೆಯಿಂದ ಆಗ್ತಕ್ಕಂಥ ಒಂದು ಜೀವಸತ್ವ ಡಿ. ಇದರ ವೈಜ್ಞಾನಿಕ ಹೆಸರೇ ಕ್ಯಾಲ್ಸಿಫೆರಾಲ್ ಅಥವಾ ಆಂಟಿ ರಾಬಿಟಿಕ್. ಆದ್ಮೇಲೆ ಈ ವಿಟಮಿನ್ ಡಿ ಕ್ಯಾಲ್ಸಿಫೆರಾಲ್ D2 ಮತ್ತು ಕೋಲೆ ಕ್ಯಾಲ್ಸಿಫೆರಾಲ್ D3ಗಳನ್ನ ಒಳಗೊಂಡಿದೆ. ಆದ್ಮೇಲೆ ಈ ಕ್ಯಾಲ್ಸಿಫೆರಾಲು ಮತ್ತು ಕೋಲೆ ಕ್ಯಾಲ್ಸಿಫೆರಾಲು ಎಲ್ಲಿಂದ ದೊರೆಯುತ್ತದೆ ಅಂದ್ರೆ ನಮ್ಮ ಆಹಾರ ರೂಪದಲ್ಲಿ ಅದು ನಮ್ಮ ದೇಹವನ್ನು ಸೇರಿಕೊಂಡಿರ್ತದೆ. ಇಂತಹ ಕ್ಯಾಲ್ಸಿಫೆರಾಲು ಮತ್ತು ಕೋಲೆ ಕ್ಯಾಲ್ಸಿಫೆರಾಲು ಸೂರ್ಯನ ಬಿಸಿಲು ನಮ್ಮ ಮೈ ಮೇಲೆ ಬಿದ್ದಾಗ ಸೂರ್ಯನ ಬಿಸಿಲಿನ ಸಹಾಯದಿಂದ ಇದು ಏನಾಗಿ ಪರಿವರ್ತನೆ ಆಗ್ತದೆ ಅಂದ್ರೆ ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗ್ತದೆ. ಹಾಗಾಗಿ ನಾವು ವಿಟಮಿನ್ ಡಿ ಅನ್ನ ಏನಂತ ಹೇಳ್ತಾ ಇದೀವಿ ಅಂದ್ರೆ ಸೂರ್ಯ ರಶ್ಮಿಯ ಜೀವಸತ್ವ ಅಥವಾ ಸೂರ್ಯನ ಹೊಳಪಿನ ಜೀವಸತ್ವ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಇಂತಹ ವಿಟಮಿನ್ ಡಿ ಇದರ ಪ್ರಾಮುಖ್ಯತೆ ಏನು, ಇದು ಯಾಕೆ ನಮ್ಮ ದೇಹಕ್ಕೆ ಅವಶ್ಯಕತೆ ಅಂತಂದ್ರೆ ಆಹಾರದಲ್ಲಿಯ ಕ್ಯಾಲ್ಸಿಯಂ ಅನ್ನ ಹೀರಿಕೊಳ್ಳಲು ಇದು ತುಂಬಾನೇ ಅವಶ್ಯಕವಾಗಿರತಕ್ಕಂತಹ ಜೀವಸತ್ವ ಆಗಿದೆ. ಹಾಗಾದ್ರೆ ಇಂತಹ ವಿಟಮಿನ್ ಡಿ ಯ ಆಕರಗಳು ಸೋರ್ಸಸ್ ಯಾವುವು ಅಂತಂದ್ರೆ ಎಲ್ಲ ಹಸಿರು ತರಕಾರಿಗಳು, ಹಾಲು, ಹಾಲಿನ ಉತ್ಪನ್ನಗಳು, ಮೊಟ್ಟೆ, ಮೀನು ಮತ್ತು ಇದರ ಜೊತೆಗೆ ಏನ್ ಬೇಕು ಅಂದ್ರೆ ಸೂರ್ಯನ ಬಿಸಿಲು ತುಂಬಾನೇ ಅವಶ್ಯಕವಾಗಿರ್ತಕ್ಕಂಥದ್ದು. ಆದ್ಮೇಲೆ ವಿಟಮಿನ್ ಡಿ ಕೊರತೆಯಿಂದ ಉಂಟಾಗ್ತಕ್ಕಂತಹ ನ್ಯೂನ್ಯತೆಗಳು, ಸಮಸ್ಯೆಗಳು ಯಾವುವು ಅಂತಂದ್ರೆ ಮಕ್ಕಳಲ್ಲಿ ವಿಟಮಿನ್ ಡಿ ಯ ಕೊರತೆಯಿಂದ ರಿಕೆಟ್ಸ್ ಉಂಟಾಗ್ತದೆ. ರಿಕೆಟ್ಸ್ ಅಂತಂದ್ರೆ ಬಿಲ್ಲಿನಂತೆ ಬಾಗಿಕೊಂಡಿರುವ ಕಾಲುಗಳು. ಸಾಮಾನ್ಯವಾಗಿ ನಾವೆಲ್ಲ ಒಂದು ಮರಾಠಿ ಫಿಲ್ಮ್ ಇದೆ, ಯಾವುದಾದ್ರೆ ಸೈರಾಟ್ ಫಿಲ್ಮ್ ದಲ್ಲಿ ಒಂದು ಕ್ಯಾರೆಕ್ಟರ್ ಬರ್ತದೆ ಲಂಗಡಿಯ ಅಂತ ಹೇಳಿ, ಅವನ ಕಾಲುಗಳನ್ನು ನೋಡಿದ್ರೆ ಹೀಗಿದಾವೆ. ಅದು ಯಾವ ಸಮಸ್ಯೆ ಅಂತಂದ್ರೆ ರಿಕೆಟ್ಸ್ ಅಂತಕ್ಕಂಥ ಸಮಸ್ಯೆ ಆದ್ಮೇಲೆ ಅದರ ಜೊತೆಗೆ ವಿಕೃತವಾಗಿ ಬೆಳೆದಿರ್ತಕ್ಕಂಥ ಹಲ್ಲುಗಳು ಮತ್ತು ತಲೆಬುರುಡೆಗಳು ಇದು ಮಕ್ಕಳಲ್ಲಿ ನಾವು ನೋಡ್ತಕ್ಕಂಥದ್ದು. ಇನ್ನು ವಯಸ್ಕರಲ್ಲಿ ವಿಟಮಿನ್ ಡಿ ಕೊರತೆಯಿಂದ ಏನಾಗ್ತದೆ ಅಂದ್ರೆ ಆಸ್ಟಿಯೋಮಲಾಸಿಯಾ, ಅದನ್ನ ಆಸ್ಟಿಯೋಫೋರೋಸಿಸ್ ಅಂತ ಹೇಳ್ತೀವಿ. ಇದನ್ನ ಶಬ್ದಶಃ ನಾವು ನೋಡೋದಾಯ್ತು ಅಂದ್ರೆ ಆಸ್ಟಿಯೋ ಅಂದ್ರೆ ಮೂಳೆ, ಪೋರಸ್ ಅಂದ್ರೆ ರಂಧ್ರಗಳು. ಮೂಳೆಗಳಲ್ಲಿ ರಂಧ್ರಗಳು ಕಾಣಿಸಿಕೊಳ್ಳುವುದನ್ನು ನಾವು ಏನಂತ ಹೇಳ್ತಾ ಇದ್ದೀವಿ ಅಂದ್ರೆ
ಆಸ್ಟಿಯೋಫೋರೋಸಿಸ್ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ವಯಸ್ಕರಲ್ಲಿ, ಪ್ರೌಢರಲ್ಲಿ ಕಂಡು ಬರ್ತದೆ. ಇದರಿಂದಾಗಿ ಏನಾಗ್ತದೆ, ಮೂಳೆಗಳ ದುರ್ಬಲತೆ ಆಗ್ತದೆ. ಸಾಮಾನ್ಯವಾಗಿ ನಾವು ಯಾವುದೋ ಒಬ್ಬ ನಮ್ಮ ಫ್ರೆಂಡ್ಸ್ ಅನ್ನ ಹೀಗೆ ಯಾವುದೋ ಒಂದು ಟಚ್ ಮಾಡಿದಾಗ ಅವ್ನು ಬಿದ್ದು ಹೋದ ಅಂತ ಅನ್ಕೊಳ್ಳಿ. ಬಿದ್ದಾಗ ಏನಾದ್ರೂ ಬೋನ್ ಮುರಿಯಿತು, ಮೂಳೆ ಮುರಿಯಿತು ಅಂತಂದ್ರೆ ಡಾಕ್ಟರ್ ಹೇಳ್ತಾರೆ ಇವಾಗ ಆಸ್ಟಿಯೋಫೋರೋಸಿಸ್ ಆಗಿದೆ ಅಂತ ಹೇಳ್ತಾರೆ. ಹಳ್ಳಿ ಒಳಗಡೆ ಜನ ಹೇಳ್ತಾರೆ ಆ ಹುಡುಗನ ಎಲ್ಲೂ ಏನಾಗಿದ್ದಾವೆ ಅಂದ್ರೆ ಮೆತ್ತಗಾಗಿದ್ದಾವೆ ಅಂತ ಹೇಳ್ತಾರೆ. ಯಾಕೆ ಮೆತ್ತಗಾಯಿತು ಅಂದ್ರೆ ಅವನಿಗೆ ವಿಟಮಿನ್ ಡಿ ಯ ಕೊರತೆ ಆಗಿರ್ತಕ್ಕಂಥದ್ದು. ಜೊತೆಗೆ ಏನು ಅಂತಾರೆ ಹಿಗ್ಗಿದ ಕೀಲುಗಳು ಅಂತ ಹೇಳ್ತೀವಿ. ಹಾಗೇನೆ ಮೂಳೆಗಳ ವಿಕೃತ ಬೆಳವಣಿಗೆ. ಸಾಮಾನ್ಯವಾಗಿ ಇಂತಹ ವ್ಯಕ್ತಿ ನೋಡಿದಾಗ ಜನ ಹೇಳ್ತಾರೆ ಮನುಷ್ಯ ಎಲ್ಲ ಹೌದು, ಆದ್ರೆ ಆಯಾ ತಪ್ಪಿ ಬೆಳವಣಿಗೆ ಹೊಂದಿದ್ದಾನೆ, ಅಡ್ಡಾದಿಡ್ಡಿ ಬೆಳೆದು ಬಿಟ್ಟಿದ್ದಾನೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಕಾರಣ ಯಾವುದು ಅಂತಂದ್ರೆ ಆದ್ಮೇಲೆ ವಿಟಮಿನ್ ಡಿ ಯ ಕೊರತೆ. ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ ಬಹಳಷ್ಟು ಜನ ಹೇಳ್ತಿರ್ತಾರೆ, ನಮ್ಮ ಫ್ರೆಂಡ್ಸ್ ಎಲ್ಲ KS ಆಫೀಸರ್ಸ್ ಹೇಳ್ತಾರೆ, ನಾವು ತುಂಬಾನೇ ಕಷ್ಟಪಟ್ಬಿಟ್ಟಿದ್ದೀವಿ, ಆದ್ರೆ ನಮ್ಮ ಮಕ್ಕಳಿಗೆ ಯಾವತ್ತೂ ಕೂಡ ನಾವು ಬಿಸಿಲಿನ ಮುಖ ತೋರಿಸಲ್ಲ ಅಂತ ಹೇಳಿದ್ರೆ ನಾವು ಕೇಳಿದೀನಿ. ಒಂದು ವೇಳೆ ನಿಮ್ಮ ಮಕ್ಕಳಿಗೆ ನೀವು ಏನಾದರೂ ಬಿಸಿಲಿನ ಮುಖ ತೋರಿಸಲಿಲ್ಲ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಒಂದು ಸಮಸ್ಯೆ ಉಂಟಾಗ್ತದೆ. ಅದೇ ಯಾವುದು ಅಂದ್ರೆ ರಿಕೆಟ್ಸ್, ಬಾಗಿದ ಕಾಲುಗಳು ಆದ್ಮೇಲೆ. ಇನ್ನು ಇಲ್ಲಿ ಏನಾಗ್ತದೆ ಅಂದ್ರೆ ನಮಗೆಲ್ಲ ಬಿಸಿಲಿನ ಕೊರತೆ ಆಗಲ್ಲ. ಯಾಕೆ ಅಂದ್ರೆ ನಮ್ಮ ದೇಶನೇ ಇರುವುದು ಎಲ್ಲಿ ಅಂದ್ರೆ ಉಪಉಷ್ಣ ವಲಯದಲ್ಲಿ ಆದ್ಮೇಲೆ. ಇನ್ನು ಈ ನಾರ್ತ್ ಪೋಲ್ ಅಲ್ಲಿ, ಉತ್ತರ ಗೋಳಾರ್ಧದಲ್ಲಿ ಬರ್ತಕ್ಕಂತಹ ಕೆಲವೊಂದಿಷ್ಟು ಕಂಟ್ರಿಗಳ ಜನರು ಬಹಳಷ್ಟು ಶಾರ್ಟ್ ಬಟ್ಟೆಯನ್ನು ಹಾಕೋದನ್ನ ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನಮಗೆಲ್ಲ ಏನನ್ಬೋದು ಅಶ್ಲೀಲವಾಗಿ ಕಾಣಿಸ್ಬೋದು, ಆದ್ರೆ ವೈಜ್ಞಾನಿಕವಾಗಿ ಇದು ಚೆನ್ನಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಆ ಕಂಟ್ರಿಗಳಲ್ಲಿ ಬಿಸಿಲಿನ ಪ್ರಮಾಣ ಏನಾಗಿರ್ತದೆ ಅಂದ್ರೆ ಕಡಿಮೆ ಆಗಿರುತ್ತದೆ. ಅದಕ್ಕೋಸ್ಕರ ನಾವಿಲ್ಲಿ ನಮ್ಮ ಗೋವಾ ಬೀಚಲ್ಲೆಲ್ಲ ನೋಡ್ತಾ ಇದ್ದೀವಿ, ಅತಿ ತುಂಡು ಬಟ್ಟೆ ಹಾಕೊಂಡಿರ್ತಕ್ಕಂಥ ಫಾರಿನರ್ಸ್ನೆಲ್ಲ ನೋಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಅವ್ರಿಗೆ ಏನ್ ಬೇಕಾಗಿದೆ ಅಂದ್ರೆ ವಿಟಮಿನ್ ಡಿ ಉತ್ಪತ್ತಿ ಆಗಬೇಕಾಗಿದೆ. ಯಾಕಂದ್ರೆ ವಿಟಮಿನ್ ಡಿ ಉತ್ಪತ್ತಿ ಆಗಬೇಕಾಗಿತ್ತು ಅಂದ್ರೆ ಅವರ ದೇಹದ ಮೇಲೆ ಏನ್ ಬೀಳ್ಬೇಕಾಗ್ತದೆ, ಬಿಸಿಲು ಬೀಳ್ಬೇಕಾಗ್ತದೆ. ಹಾಗಾಗಿ ಅವ್ರು ತುಂಡು ಬಟ್ಟೆ ಹಾಕೋದೇನು ಅಂದ್ರೆ ವೈಜ್ಞಾನಿಕವಾಗೇನೆ ಇರ್ತಕ್ಕಂಥದ್ದು. ಆದ್ಮೇಲೆ ಸಾಮಾನ್ಯವಾಗಿ ನಾವು ಹಳ್ಳಿಯಲ್ಲಿ ಹೇಳ್ತಾ ಇದೀವಿ, ಹೆಣ್ಮಕ್ಳು ಮೈ ತುಂಬ ಬಟ್ಟೆ ಹಾಕಿದ್ರೆ ಅವ್ರಿಗೆ ಗೌರವ ಜಾಸ್ತಿ, ಹೀರೋಯಿನ್ಸ್ ತುಂಡು ಬಟ್ಟೆ ಹಾಕಿದಷ್ಟು ಅವ್ರಿಗೆ ಬಲೆ ಜಾಸ್ತಿ ಅಂತ ಹೇಳ್ತೀವಿ. ಬಟ್ ಫಾರಿನರ್ಸ್ ತುಂಡು ಬಟ್ಟೆ ಹಾಕೋದಕ್ಕೆ ಅದ್ರ ಹಿಂದ್ಗಡೆ ಏನಿದೆ ವೈಜ್ಞಾನಿಕ ಜೀವಸತ್ವ. ಈ ವೈಜ್ಞಾನಿಕ ಹೆಸರು ಟೋಕೋಫೆರಾಲ್. ಇದಕ್ಕೆ ನವಯೌವನ ಜೀವಸತ್ವ ಅಂತಲೂ ಕೂಡ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಕರಿತಾ ಇದ್ದೀವಿ. ಇದರ ಪ್ರಾಮುಖ್ಯತೆ ಏನು ಅಂತ ಹೇಳಿ ನಾವು ನೋಡೋದಾಯ್ತು ಅಂತಂದ್ರೆ, ಇದು ಯಾಕೆ ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ ಅಂತಂದ್ರೆ ಬಂಜೆತನ ನಿವಾರಣೆಗೆ, ನಮ್ಮ ಜೀವಕೋಶಗಳಲ್ಲಿ ಉಂಟಾಗ್ತಕ್ಕಂತಹ ಸ್ವತಂತ್ರ ಆಮ್ಲಜನಕದ ರ್ಯಾಡಿಕಲ್ಗಳನ್ನ ಕಡಿಮೆಗೊಳಿಸಲು ಅಥವಾ ನಿಧಾನಗೊಳಿಸಲು, ಹಾಗಾಗಿ ನಮ್ಮ ಚರ್ಮ, ಸ್ನಾಯು ಮತ್ತು ಅಂಗಾಂಶಗಳ ಆರೋಗ್ಯಕ್ಕೆ ಈ ಜೀವಸತ್ವ ತುಂಬಾನೇ ಅವಶ್ಯಕತೆ ಆಗಿರ್ತಕ್ಕಂಥದ್ದು. ಇತ್ತೀಚಿನ ಸಂಶೋಧನೆ ಹೇಳ್ತದೆ ಮಾನವನಲ್ಲಿ ಕೂದಲು ಉದುರುವಿಕೆಗೆ ವಿಟಮಿನ್ ಇ ಯ ಕೊರತೆನೇ ಕಾರಣ ಅಂತ ಹೇಳಿ ಇತ್ತೀಚಿನ ಸಂಶೋಧನೆ ಕೂಡ ಹೇಳ್ತಾ ಇದೆ. ಹಾಗಾದ್ರೆ ಇಂತಹ ಒಂದು ಜೀವಸತ್ವ ಇ ಯಾವ ಆಹಾರ ಪದಾರ್ಥಗಳಲ್ಲಿ ದೊರೆತಿದೆ ಅಂತಂದ್ರೆ ಪ್ರಾಣಿ ಮೂಲ ಅಂತಂದ್ರೆ ಹಾಲು, ಹಾಲಿನ ಉತ್ಪನ್ನ, ಮೊಟ್ಟೆ ಮತ್ತು ಮಾಂಸಗಳಲ್ಲಿ ಇದು ಧಾರಾಳವಾಗಿ ಸಿಗ್ತದೆ. ಇನ್ನು ಸಸ್ಯ ಮೂಲದ ಆಹಾರಗಳು ಯಾವುವು ಅಂತಂದ್ರೆ ಎಲ್ಲ ಎಣ್ಣೆ ಕಾಳುಗಳು ಹಾಗೂ ಹಸಿರು ತರಕಾರಿ, ಗ್ರೀನ್ ವೆಜಿಟೇಬಲ್ಗಳಲ್ಲಿ ದೊರೆಯುತ್ತದೆ. ಒಂದು ವೇಳೆ ವಿಟಮಿನ್ ಇ ಕೊರತೆ ಆಯಿತು ಅಂತಂದ್ರೆ ಇದರ ನ್ಯೂನತೆಯಿಂದ ಕಾಣಿಸ್ಕೊಳ್ತಕ್ಕಂತಹ ಸಮಸ್ಯೆಗಳು ಏನು ಅಂತಂದ್ರೆ ಬಂಜೆತನ. ಮೊದಲಿನ ಸಂಶೋಧನೆ ಹೇಳ್ತಿತ್ತು ಇಲಿಗಳಲ್ಲಿ ಬಂಜೆತನ, ಬಟ್ ಇವತ್ತಿನ ಸಂಶೋಧನೆ ಹೇಳ್ತದೆ ಮನುಷ್ಯರಲ್ಲೂ ಕೂಡ ವಿಟಮಿನ್ ಇ ಕೊರತೆಯಿಂದ ಏನಾಗ್ತದೆ, ಬಂಜೆತನ ಉಂಟಾಗ್ತದೆ. ಹಾಗೇನೆ ಕೂದಲು ಉದುರುವಿಕೆಗೆ ಇದರ ಕೊರತೆನೇ ಕಾರಣ ಅಂತ ಹೇಳ್ತಾ ಇದೆ ಸಂಶೋಧನೆ. ಜೊತೆಗೆ ಸ್ನಾಯುಗಳ ಸೆಳೆತ, ಹಳ್ಳಿ ಕಡೆ ಹೇಳ್ತಾರೆ ಕೈಕಾಲು ಹರಿಯಾಕತ್ತಾವು ಅಂತ ಹೇಳ್ತಾರೆ. ಕಾರಣ ಏನು ಅಂತಾರೆ ವಿಟಮಿನ್ ಇ ಯ ಕೊರತೆ. ಹಾಗೇನೆ ಇದರ ಕೊರತೆಯಿಂದ ಯಕೃತ್ತಿನ ಸಮಸ್ಯೆಗಳು, ಲಿವರ್ ಪ್ರಾಬ್ಲಮ್ಗಳು ಕೂಡ ಕಾಣಿಸ್ಕೊಳ್ತವೆ. ಇನ್ನು ಜೀವಸತ್ವ ಕೆ, ಆಂಟಿ ಡಿಮೋರಾಜಿಕ್ ಅಂತ ಹೇಳ್ತೀವಿ, ಅಥವಾ ಇದರ ಇನ್ನೊಂದು ವೈಜ್ಞಾನಿಕ ಹೆಸರು ಏನು ಅಂದ್ರೆ ಫಿಲೋಕ್ವಿನೈನ್. ಅಂದ್ರೆ ಇದು ನಮ್ಮ ದೇಹದ ದೊಡ್ಡ ಕರುಳಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಜೀವಸತ್ವ. ಇದು ಯಾಕೆ ನಮ್ಮ ದೇಹಕ್ಕೆ ಅವಶ್ಯಕ ಆಗಿದೆ ಅಂತಂದ್ರೆ ಗಾಯವಾದ ಸ್ಥಳದಲ್ಲಿ ರಕ್ತ ಹೆಪ್ಪುಗಟ್ಟಲು ಅವಶ್ಯಕವಾಗಿರತಕ್ಕಂತಹ ಜೀವಸತ್ವ ಆಗಿದೆ. ಹಾಗಾಗಿ ಇದರ ಸೋರ್ಸಸ್
ಯಾವುದು ಅಂತಂದ್ರೆ ಪ್ರಾಣಿ ಮೂಲ. ಹಾಲು, ಮೊಟ್ಟೆ, ಹಾಲಿನ ಉತ್ಪನ್ನಗಳು, ಮೀನು, ಮಾಂಸದಲ್ಲಿ ಸಿಗ್ತದೆ. ಅದರಲ್ಲಿ ಯಾವ ಹಾಲಿನಲ್ಲಿ ಜೀವಸತ್ವಕ್ಕೆ ಸಮೃದ್ಧವಾಗಿದೆ ಅಂದ್ರೆ ಆಕಳ ಹಾಲಿನಲ್ಲಿ ಜೀವಸತ್ವಕ್ಕೆ ಸಮೃದ್ಧವಾಗಿದೆ. ಇನ್ನು ಸಸ್ಯ ಮೂಲಗಳನ್ನು ನಾವು ಗಮನಿಸೋದಾಯ್ತು ಅಂದ್ರೆ ಗ್ರೀನ್ ವೆಜಿಟೇಬಲ್, ಹಸಿರು ತರಕಾರಿಗಳು, ಹೂಕೋಸು ಮತ್ತು ಟೊಮ್ಯಾಟೋದಂತಹವುಗಳಲ್ಲಿ ಏನ್ ಮಾಡ್ತದೆ ಅಂದ್ರೆ ಈ ಜೀವಸತ್ವ ಹೇರಳವಾಗಿ ಕಂಡು ಬರ್ತದೆ. ಆದ್ಮೇಲೆ ಇದುವರೆಗೂ ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಜೀವಸತ್ವ ಎ, ಡಿ, ಇ ಮತ್ತು ಕೆಗಳ ಬಗ್ಗೆ. ನೀರಿನಲ್ಲಿ ವಿಲೀನವಾಗ್ತಕ್ಕಂತಹ ಜೀವಸತ್ವಗಳು, ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳು ಅವೇ ಯಾವುವು ಅಂದ್ರೆ ಬಿ ಮತ್ತು ಸಿ. ಆದ್ಮೇಲೆ ಇವುಗಳನ್ನ ನಾವು ಆಹಾರದ ಮೂಲಕನ ಏನ್ ಮಾಡ್ಬೇಕಾಗ್ತದ್ರೆ ಸೇವನೆ ಮಾಡ್ಬೇಕಾಗ್ತದೆ. ಇವು ನಮ್ಮ ದೇಹದಲ್ಲಿ ಏನಾಗುವುದಿಲ್ಲ ಅಂದ್ರೆ ಸಂಗ್ರಹ ಆಗೋದನೇ ಇಲ್ಲ. ಹಾಗಾಗಿ ಇವುಗಳಿಗೆ ನಾವು ನಿತ್ಯ ಸೇವಿಸಬೇಕಾಗಿರುವ ಜೀವಸತ್ವಗಳಂತೂ ಕೂಡ ಇವುಗಳನ್ನ ಕರೀತಾ ಇದೀವಿ. ಉದಾಹರಣೆಗೆ ಈಗ ವಿಟಮಿನ್ ಸಿ ಎಲ್ಲಿ ಧಾರಾಳವಾಗಿ ಸಿಗ್ತದೆ ಅಂದ್ರೆ ನಿಂಬೆ ರಸದಲ್ಲಿ ಧಾರಾಳವಾಗಿ ಸಿಗ್ತದೆ. ಇವತ್ತೇನೋ ಒಂದು ಗ್ಲಾಸ್ ನಿಂಬೆ ರಸ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ, ಕುಡಿದಾಗ ಅದು ನನ್ನ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೀರಿಕೆ ಆಗ್ತದೆ. ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಅಂದ್ರೆ ನೀರಲ್ಲಿ ವಿಲೀನ ಆಗ್ತಕ್ಕಂಥ ಜೀವಸತ್ವಗಳು ಬೆವರು ಮತ್ತು ಮೂತ್ರದ ಮೂಲಕ ಹೊರ ಹೋಗ್ತದೆ. ಹಾಗಂತ ಹೇಳ್ತಿಕೊಂಡ್ಬಿಟ್ಟು ನಾನು ನಿನ್ನೆನೆ ಒಂದು ಗ್ಲಾಸ್ ವಿಟಮಿನ್ ಸಿ ತಗೊಂಡಿದ್ದೀನಿ, ಮತ್ತೆ ನಾಳೆ ಅವಶ್ಯಕತೆ ಇಲ್ಲ ಅಂತ ಅನ್ನೋ ಹಾಗೇನೇ ಇಲ್ಲ. ಮತ್ತೆ ನಾಳೆನೂ ಕೂಡ ನನ್ನ ದೇಹಕ್ಕೆ ಏನ್ ಬೇಕು ಅಂದ್ರೆ ವಿಟಮಿನ್ ಸಿ ಅವಶ್ಯಕ ಆಗಿರ್ತಕ್ಕಂಥದ್ದು ಆದ್ಮೇಲೆ. ಹಾಗಾಗಿ ಇವುಗಳನ್ನ ನೀರಿನಲ್ಲಿ ವಿಲೀನ ಆಗ್ತಕ್ಕಂಥ ಜೀವಸತ್ವಗಳನ್ನ ನಿತ್ಯ ಸೇವಿಸಬೇಕಾಗಿರ್ತಕ್ಕಂತಹ ಜೀವಸತ್ವಗಳು ಅಂತ ಕೂಡ ನಾವು ಇವುಗಳನ್ನ ಕರೀತಾ ಇದ್ದೀವಿ. ಹಾಗಾದ್ರೆ ಯಾವ್ಯಾವ ಅಂದ್ರೆ ಬಿ ಮತ್ತು ಸಿಗಳು ಆದ್ಮೇಲೆ. ಬಿ ಜೀವಸತ್ವ ಒಂದು ಸಂಕೀರ್ಣಮಯವಾಗಿರ್ತಕ್ಕಂತಹ ಜೀವಸತ್ವ. ಇದರಲ್ಲಿ ಮತ್ತೆ ಅನೇಕ ವಿಧಗಳಿದಾವೆ. ಜೀವಸತ್ವ B1, B2, B3, B5, B6, B7, B9 ಮತ್ತು B2. ಜೀವಸತ್ವ B1, ವಿಟಮಿನ್ B1, ಇದರ ವೈಜ್ಞಾನಿಕ ಹೆಸರು ಥೈಮಿನ್ ಆರ್ ಅನೂರಿನ್ ಆರ್ ಆಂಟಿ ನ್ಯೂರಿಟಿಕ್. ಆದ್ಮೇಲೆ ಈ ಜೀವಸತ್ವದ ಪ್ರಾಮುಖ್ಯತೆ ಏನು ಅಂತಂದ್ರೆ, ನಾವೇನು ಆಹಾರ ಸೇವನೆ ಮಾಡಿರ್ತೀವಲ್ಲ, ಆ ಆಹಾರವು ಜೀರ್ಣಕ್ರಿಯೆಗೆ ಒಳಪಟ್ಟು ಆಮ್ಲಜನಕದೊಂದಿಗೆ ಉತ್ಕರ್ಷಿಸಲ್ಪಟ್ಟು ಶಕ್ತಿ ಬಿಡುಗಡೆ ಆಗಬೇಕಾಗಿತ್ತು ಅಂದ್ರೆ ಅವಶ್ಯಕವಾಗಿರ್ತಕ್ಕಂತಹ ಜೀವಸತ್ವ ಯಾವುದು ಅಂದ್ರೆ B1 ಆದ್ಮೇಲೆ. ಇಂತಹ B1 ಜೀವಸತ್ವದ ಆಕರಗಳು ಯಾವುವು ಅಂತಂದ್ರೆ ಪ್ರಾಣಿ ಮೂಲ ಯಾವುವು ಅಂದ್ರೆ ಹಾಲು, ಮೊಟ್ಟೆ ಮತ್ತು ಸಮುದ್ರದ ಆಹಾರ. ಇನ್ನು ಸಸ್ಯ ಮೂಲದ ಆಹಾರಗಳು ಯಾವುವು ಅಂತಂದ್ರೆ ಪಾಲಿಶ್ ಮಾಡದೇ ಇರುವ ಎಲ್ಲಾ ಧಾನ್ಯಗಳು. ಸಾಮಾನ್ಯವಾಗಿ ಆದ್ಮೇಲೆ ನಾವು ಇವತ್ತೆಲ್ಲ ನೋಡ್ತೀವಿ, ನಮ್ಮ ಉತ್ತರ ಕರ್ನಾಟಕದ ಕಡೆ ಹುಗ್ಗಿ ಅಂತ ಹೇಳಿ ಮಾಡ್ತೀವಿ. ಆ ಹುಗ್ಗಿ ಮಾಡಬೇಕಾದ್ರೆ ಗೋಧಿಯನ್ನ ಕುಟ್ಟುತ್ತಾರೆ, ಕುಟ್ಟಿ ಪಾಲಿಶ್ ಮಾಡೋದು ಅಂತ ಹೇಳ್ತೀವಿ. ಅಥವಾ ಆ ಗಿರಣಿಯಲ್ಲಿ ಪಾಲಿಶ್ ಮಾಡ್ಕೊಂಡ್ ಬಂದಾಗ ಅದನ್ನ ಕೇರಿದಾಗ ಒಂದು ಏನ್ ಬಿಳಿ ಬಣ್ಣದ ತೌಡು ಹೋಗ್ತದಲ್ಲ, ಅದರಲ್ಲೇನೆ ಯಾವ್ದು ಇರ್ತದ ಅಂದ್ರೆ B1 ಜೀವಸತ್ವ ಇರ್ತದ. ಸಾಮಾನ್ಯವಾಗಿ ಇವತ್ತು ನಾವು ಏನು ತಿಂತಕ್ಕಂತಹ ಅಕ್ಕಿ, ರೈಸ್ ಅಂತ ಹೇಳ್ತೀವಲ್ಲ, ಅವೆಲ್ಲವುಗಳು ಕೂಡ ಪಾಲಿಶ್ಡ್ ಆಗಿರ್ತಕ್ಕಂಥವುಗಳೇ. ಇಂತಹ ಪಾಲಿಶ್ ಮಾಡಿದಾಗ ಬರ್ತಕ್ಕಂತಹ ಒಂದು ತೌಡದಿಂದ ಇವತ್ತೊಂದು ಆಯಿಲ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದೇ ಯಾವುದು ಅಂದ್ರೆ ರೈಸ್ ಬ್ರೈನ್ ಆಯಿಲ್ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ B1 ಜೀವಸತ್ವ ಏನಿದೆ ಅಂದ್ರೆ ಹೇರಳವಾಗಿದೆ. ಇಂತಹ ಜೀವಸತ್ವ B1 ಕೊರತೆಯಿಂದ ಯಾವ ನ್ಯೂನತೆಗಳು ಕಾಣಿಸ್ಕೊಳ್ತಾ ಇದ್ದಾವೆ ಅಂದ್ರೆ ಬೆರಿ ಬೆರಿ ಅಂತಂದ್ರೆ ಸ್ನಾಯುಗಳ ಬಲಹೀನತೆ. ಇದರಿಂದಾಗಿ ಏನಾಗ್ತದೆ, ಜೋಮ್ ಹಿಡಿತದೆ, ನಮ್ಮ ಕಡೆ ಜುಮ್ ಹಿಡಿತದೆ ಅಂತ ಹೇಳ್ತೀವಿ. ಜೊತೆಗೆ ಏನಾಗ್ತದೆ ಅಂದ್ರೆ ನರಗಳ ದೌರ್ಬಲ್ಯಕ್ಕೆ ಒಳಗಾಗಿ ಪಾರ್ಶ್ವವಾಯು ಏನು ಮಾಡ್ತದೆ ಅಂದ್ರೆ ಕಾಣಿಸಿಕೊಳ್ತದೆ. ಜೊತೆಗೆ ಪಾಲಿನ್ಯೂಟ್ರಿಟಿಸ್ ಅಂತ ಹೇಳ್ತಾ ಇದೀವಿ. ಹಾಗೇನೆ ಇದರ ಕೊರತೆಯಿಂದಾಗಿ ಜೀರ್ಣನಾಳದ ನ್ಯೂನತೆಗಳು ಮತ್ತು ಸಮಸ್ಯೆಗಳು ಕೂಡ ಏನ್ ಮಾಡ್ತವೆ ಅಂದ್ರೆ ಕಾಣಿಸ್ಕೊಳ್ತಾ ಇದಾವೆ ಆದ್ಮೇಲೆ. ಇನ್ನು ಜೀವಸತ್ವ B2 ಆದ್ಮೇಲೆ ಇದರ ವೈಜ್ಞಾನಿಕ ಹೆಸರು ಏನು ಅಂದ್ರೆ ರೈಬೋಫ್ಲಾವಿನ್. ಇದು ಯಾಕೆ ಬೇಕು ಅಂತಂದ್ರೆ ನಮ್ಮ ದೇಹದೊಳಗಡೆ ಚರ್ಮ ಮತ್ತು ನರಗಳ ಆರೋಗ್ಯಕ್ಕೆ ತುಂಬಾನೇ ಅವಶ್ಯಕ ಆಗಿರ್ತಕ್ಕಂಥದ್ದು. ಇಂತಹ ಒಂದು B2 ಆಹಾರ ಪದಾರ್ಥ, B2 ಯಾವ ಆಹಾರ ಪದಾರ್ಥಗಳಲ್ಲಿ ದೊರೀತಾ ಇದೆ ಅಂತಂದ್ರೆ ಪ್ರಾಣಿ ಮೂಲದಲ್ಲಿ ಹಾಲು, ಮೊಟ್ಟೆ, ಮಾಂಸ ಜೊತೆಗೆ ಈಸ್ಟ್ ಆಹಾರ ಪದಾರ್ಥ. ನಮ್ಮ ಮನೆ ಒಳಗಡೆ ಏನ್ ತಯಾರು ಮಾಡ್ತೀವಿ, ಇಡ್ಲಿ, ದೋಸೆ, ಹಾಗೆ ಸಾಮಾನ್ಯವಾಗಿ ತಯಾರು ಮಾಡ್ತಕ್ಕಂಥ ಬೇಕರಿ ಉತ್ಪನ್ನಗಳೆಲ್ಲವೂ ಈಸ್ಟ್ ಆಹಾರ ಪದಾರ್ಥಗಳೇ ಆಗಿದಾವೆ. ಇನ್ನು ಸಸ್ಯ ಮೂಲದ ಆಹಾರ ಪದಾರ್ಥ ಯಾವುದಂದ್ರೆ ಎಲ್ಲಾ ಹಸಿರು ತರಕಾರಿ ಮತ್ತು ಹುರುಳಿಯಲ್ಲಿ ಈ ಜೀವಸತ್ವ B2 ಏನ್ ಮಾಡ್ತಂದ್ರೆ ಧಾರಾಳವಾಗಿ ಕಂಡು ಬರ್ತದೆ. ಈ B2
ಜೀವಸತ್ವದ ಕೊರತೆಯಿಂದ ಕಾಣಿಸ್ಕೊಳ್ತಕ್ಕಂತಹ ನ್ಯೂನತೆಗಳು ಯಾವುವು ಅಂದರೆ ಫೋಟೋಫೋಬಿಯಾ ಮತ್ತು ಚಿಲಿಯೋಸಿಸ್. ಫೋಟೋಫೋಬಿಯಾವನ್ನ ನಾವು ಶಬ್ದಶಃ ನೋಡೋದಾಯ್ತು ಅಂದ್ರೆ, ಅರ್ಥೈಸಿಕೊಳ್ಳೋದಾಯ್ತು ಅಂದ್ರೆ, ಫೋಟೋ ಅಂದ್ರೆ ಬೆಳಕು, ಫೋಬಿಯಾ ಅಂದ್ರೆ ಭಯ. ಬೆಳಕನ್ನ ಕಂಡ್ರೆ ಭಯ ಪಡುವುದನ್ನೇ ನಾವು ಏನಂತ ಹೇಳ್ತಾ ಇದೀವಿ ಅಂದ್ರೆ ಫೋಟೋಫೋಬಿಯಾ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇಂಥ ಕೇಸಸ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಇಂತಹ ಯಾವುದೋ ವ್ಯಕ್ತಿ ಬಹಳಷ್ಟು ಬೆಳಕಿರ್ತಕ್ಕಂಥ ಪ್ರದೇಶದಲ್ಲಿ ಹೋಗೋದೇನೇ ಇಲ್ಲ. ಆ ವ್ಯಕ್ತಿ ಏನ್ ಮಾಡ್ತಾನೆ, ಹೋಗಿ ಯಾವುದೋ ಒಂದು ಕತ್ತಲ ರೂಮಿನಲ್ಲಿ ಮೂಲೆಯಲ್ಲಿ ಹೀಗೆ ಕೂತ್ಕೊಂಡ್ಬಿಡ್ತಾನೆ. ಆವಾಗ ನಮ್ಮ ಜನ ಡಾಕ್ಟರ್ ಹತ್ರ ಹೋಗದೆ ಎಲ್ಲಿ ಹೋಗ್ತಾರಂದ್ರೆ ಮಂತ್ರವಾದಿ ಕಡೆನೋ ಅಥವಾ ಈ ದೇವರ ಸ್ವಮಾನವ ಸ್ವದೇವಮಾನವ ಅಂತ ಹೇಳ್ತೀವಲ್ಲ ಅಂತ ವ್ಯಕ್ತಿ ಕಡೆಗೆ ಹೋಗ್ತಾರೆ. ಅವ್ರು ಹೇಳ್ತಾರೆ ಈ ವ್ಯಕ್ತಿಗೆ ಮಾಟ ಮಾಡಿಸಿದ್ದಾರೆ ಅಂತ ಹೇಳ್ತೀವಿ. ಆದ್ರೆ ಬಟ್ ವೈಜ್ಞಾನಿಕವಾಗಿ ಆ ವ್ಯಕ್ತಿಗೆ ಏನಾಗಿರ್ತದೆ ಅಂದ್ರೆ B2 ಜೀವಸತ್ವದ ಕೊರತೆ ಆಗಿರ್ತದೆ. ಇನ್ನು ಚಿಲಿಯೋಸಿಸ್ ಅಂದ್ರೆ ತುಟಿಯ ಅಂಚುಗಳು ಅಂತ ಹೇಳ್ತೀವಿ. ಈ ತುಟಿಯ ಅಂಚುಗಳಲ್ಲಿ ಬಿರಿತ ಉಂಟಾಗಿರ್ತದೆ ಅಥವಾ ಚರ್ಮ ಬ್ರೇಕ್ ಆಗಿರ್ತದೆ. ಅದನ್ನೇ ನಾವು ಚಿಲಿಯೋಸಿಸ್ ಅಂತ ಹೇಳಿ ಕರಿತೀವಿ. ಇದು ಯಾವುದ್ರ ಕೊರತೆಯಿಂದ ಅಂದ್ರೆ ಆದ್ಮೇಲೆ ಜೀವಸತ್ವ B2 ಕೊರತೆಯಿಂದ ಆಗಿರ್ತಕ್ಕಂಥದ್ದು. ಇನ್ನು ಜೀವಸತ್ವ B3 ಹಾಗಾದ್ರೆ ಈ ಒಂದು ಜೀವಸತ್ವ ನಮ್ಗೆ ಯಾಕೆ ಅವಶ್ಯಕತೆ ಇದೆ, ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿಯ ಕಿಣ್ವಗಳ ಕಾರ್ಯನಿರ್ವಹಣೆಗೆ ಎನ್ಸೈಮ್ಗಳ ಆಕ್ಟಿವಿಟಿ ಚೆನ್ನಾಗಿರ್ಬೇಕಾಗಿತ್ತು ಅಂದ್ರೆ ಆದ್ಮೇಲೆ ನಮ್ಮ ದೇಹಕ್ಕೆ ಜೀವಸತ್ವ B3 ತುಂಬಾನೇ ಅವಶ್ಯಕ ಆಗಿದೆ. ಹಾಗಾದ್ರೆ ಇಂತಹ B3 ಜೀವಸತ್ವ ಎಲ್ಲೆಲ್ಲಿ ದೊರೆತಿದ್ರೆ ಹಾಲು, ಮೊಟ್ಟೆ, ಹಾಲಿನ ಉತ್ಪನ್ನ ಮತ್ತು ಲೀವರ್ದಲ್ಲಿ ಇದರ ಪ್ರಮಾಣ ಏನಾಗಿದೆ ಅಧಿಕವಾಗಿದೆ. ಇನ್ನು ಸಸ್ಯ ಮೂಲದ ಆಹಾರದಲ್ಲಿ ಗೆಣಸು, ಕಾಕಂಬಿ ಜೊತೆಗೆ ಏನು ಅಂದ್ರೆ ಗೋಧಿಯಲ್ಲಿ ಏನಾಗಿದೆ ಅಂದ್ರೆ ಇದರ ಪ್ರಮಾಣ ಅಧಿಕವಾಗಿದೆ. ಅಂದ್ರೆ B3 ಕೊರತೆಯಿಂದ ಕಾಣಿಸ್ಕೊಳ್ತಕ್ಕಂತಹ ನ್ಯೂನತೆಗಳು ಯಾವುವು ಅಂದ್ರೆ ಫೆಲಾಗ್ರ ಅಂದ್ರೆ ಚರ್ಮ ವ್ಯಾಧಿ ಮತ್ತು ಡಯೇರಿಯಾ ಅತಿಸಾರ ಭೇದಿ ಅಂತ ಹೇಳಿ ಕರೀತಾ ಇದೀವಿ. ಜೀವಸತ್ವ B5 ಹಾಗಾದ್ರೆ ಇದು ಯಾಕೆ ನಮ್ಮ ದೇಹಕ್ಕೆ ಅವಶ್ಯಕತೆ ಅಂತಂದ್ರೆ, ನಾವು ಆಹಾರದ ಮೂಲಕ ಒಳ ತೆಗೆದುಕೊಂಡಿರ್ತಕ್ಕಂತಹ ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು, ಪ್ರೋಟೀನ್ಗಳು ಇವುಗಳು ಎಲ್ಲವೂ ಚಯಾಪಚಯ ಕ್ರಿಯೆಗೆ ಒಳಪಡಬೇಕಾದ್ರೆ ನಮ್ಮ ದೇಹಕ್ಕೆ ಯಾವ್ದು ಅವಶ್ಯಕತೆ ಅಂದ್ರೆ B5 ಜೀವಸತ್ವ ಅವಶ್ಯಕತೆ ಇದೆ. ಹಾಗಾದ್ರೆ ಇದರ ಸೋರ್ಸಸ್ ಯಾವುವು ಅಂದರೆ ಹಾಲು, ಮೊಟ್ಟೆ, ಲೀವರ್ ಮತ್ತು ಮೀನಿನಲ್ಲಿ ಇದರ ಪ್ರಮಾಣ ಅಧಿಕ ಆಗಿದೆ. ಸಸ್ಯ ಮೂಲದ ಆಹಾರ ಟೊಮ್ಯಾಟೊ, ಗೋಧಿ ಹಾಗೂ ಈಸ್ಟ್ ಆಹಾರ ಪದಾರ್ಥಗಳು. ಹಾಗಾದ್ರೆ B5 ಕೊರತೆಯಿಂದ ಉಂಟಾಗ್ತಕ್ಕಂತಹ ನ್ಯೂನತೆಗಳು ಯಾವುವು ಅಂತಂದ್ರೆ ಫೆಲಾಗ್ರ, ಮಾನಸಿಕ ಅಸ್ವಸ್ಥತೆ ಮತ್ತು ಜೀರ್ಣನಾಳದ ಸಮಸ್ಯೆಗಳು ಏನ್ ಮಾಡ್ತಾವೆ ಅಂದ್ರೆ ಕಾಣಿಸ್ಕೊಳ್ತಾ ಇದ್ದಾವೆ. B6 ಕೆಮಿಕಲ್ ನೇಮ್ ಅಂತಂದ್ರೆ ಪಿರಿಡಾಕ್ಸಿನ್. ಇದು ಕೊಬ್ಬಿನಾಮ್ಲ ಮತ್ತು ಅಮೈನೋ ಆಮ್ಲಗಳ ಚಯಾಪಚಯ ಕ್ರಿಯೆಗೆ ಅವಶ್ಯಕವಾಗಿರ್ತಕ್ಕಂತಹ ಜೀವಸತ್ವವಾಗಿದೆ. ಹಾಗಾದ್ರೆ ಇದು ಯಾವ್ಯಾವ ಆಹಾರ ಪದಾರ್ಥದಲ್ಲಿ ದೊರೀತಾ ಇದೆ ಅಂತಂದ್ರೆ ಪ್ರಾಣಿ ಮೂಲದ ಆಹಾರಗಳು, ಹಾಲು, ಹಾಲಿನ ಉತ್ಪನ್ನಗಳು, ಮೊಟ್ಟೆ, ಮಾಂಸ, ಲಿವರ್ದಲ್ಲಿ ಹೇರಳವಾಗಿದೆ ಏನ್ ಮಾಡ್ತದೆ ದೊರೆಯುತ್ತದೆ. ಹಾಗೇನೆ ಸಸ್ಯ ಮೂಲದ ಆಹಾರಗಳು ಯಾವುವು ಅಂದರೆ ಗ್ರೀನ್ ವೆಜಿಟೇಬಲ್ ಎಲ್ಲ ಹಸಿರು ತರಕಾರಿಗಳು ಹಾಗೆ ಎಲ್ಲಾ ವಿಧದ ಕಾಳುಗಳಲ್ಲಿ ಏನ್ ಮಾಡ್ತದೆ ಅಂದ್ರೆ ಹೇರಳವಾಗಿ ಸಿಗ್ತದೆ. ಇದರ ಕೊರತೆಯಿಂದ ಉಂಟಾಗ್ತಕ್ಕಂತಹ ನ್ಯೂನತೆಗಳು ಯಾವುವು ಅಂತಂದ್ರೆ ಡರ್ಮಟೈಟಿಸ್ ಚರ್ಮ ವ್ಯಾಧಿ, ಡಯೇರಿಯಾ ಅತಿಸಾರ ಅಂತ ಹೇಳ್ತಾ ಇದ್ದೀವಿ, ಡಿಮೆನ್ಸಿಯಾ ಅರಳು ಮರಳು. ಹಾಗಾಗಿ ಇದು 3 ಡಿಗಳಿಂದ ಪ್ರಾರಂಭ ಆಗ್ತಕ್ಕಂಥ ಸಮಸ್ಯೆಯನ್ನು ಉಂಟು ಮಾಡೋದ್ರಿಂದ ಇದಕ್ಕೇನಂತ ಕರಿತೀವಿ 3D ಸಮಸ್ಯೆ ಅಂತಲೂ ಕೂಡ ನಾವು ಕರಿತಾ ಇದ್ದೇವೆ. ಜೀವಸತ್ವ B7 ವೈಜ್ಞಾನಿಕ ಹೆಸರು ಬಯೋಟಿನ್. ನಾವು ಸೇವನೆ ಮಾಡಿರ್ತಕ್ಕಂತಹ ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಗೆ ಇದು ಅವಶ್ಯಕವಾಗಿರ್ತಕ್ಕಂತಹ ಜೀವಸತ್ವ. ಹಾಗೆ ನಮ್ಮ ಚರ್ಮದ ಆರೋಗ್ಯಕ್ಕೆ ಅವಶ್ಯಕವಾಗಿರ್ತಕ್ಕಂಥದ್ದು. ಇದರ ಪ್ರಾಣಿ ಮೂಲದಲ್ಲಿ ಯಾವ ಆಹಾರ ಪದಾರ್ಥದಲ್ಲಿ ದೊರೆಯುತ್ತದೆ ಹಾಲು, ಹಾಲಿನ ಉತ್ಪನ್ನ, ಮೊಟ್ಟೆ ಮತ್ತು ಮಾಂಸ. ಹಾಗೆ ಸಸ್ಯ ಮೂಲದ ಆಹಾರ ಯಾವುದು ಅಂತಂದ್ರೆ ಎಲ್ಲಾ ಹಸಿರು ತರಕಾರಿ ಮತ್ತು ಹಣ್ಣುಗಳಲ್ಲಿ ಏನ್ ಮಾಡ್ತದ್ರೆ ಹೇರಳವಾಗಿ ಸಿಗ್ತದೆ. ಇದರ ಕೊರತೆಯಿಂದ ಏನಾಗ್ತದೆ ಅಂದ್ರೆ ಚರ್ಮ ದಪ್ಪ ಆಗ್ತದೆ. ಜೀವಸತ್ವ B9 ಇದರ ವೈಜ್ಞಾನಿಕ ಹೆಸರು ಫೋಲಿಕ್ ಆಮ್ಲ ಆರ್ ಫೋಲಿಕ್ ಆಸಿಡ್. ಹಾಗಾದ್ರೆ ಈ ಫೋಲಿಕ್ ಆಮ್ಲ ಯಾವುದಕ್ಕೆ ಅವಶ್ಯಕತೆ ಅಂತಂದ್ರೆ ನಮ್ಮ ದೇಹದಲ್ಲಿ ರಕ್ತ ಕಣಗಳ ಉತ್ಪಾದನೆಗೆ ತುಂಬಾನೇ ಅವಶ್ಯಕವಾಗಿದೆ. ಹಾಗೇನೆ ನ್ಯೂಕ್ಲಿಯೋಪ್ರೋಟೀನ್ಗಳ ಉತ್ಪಾದನೆಗೂ ಕೂಡ ಅವಶ್ಯಕವಾಗಿರ್ತದೆ. ಇದು ಯಾವ ಆಹಾರದ ಮೂಲದಲ್ಲಿ ದೊರೆಯುತ್ತದೆ ಅಂತಂದ್ರೆ ಪ್ರಾಣಿ ಮೂಲದ ಆಹಾರ ಹಾಲು, ಹಾಲಿನ ಉತ್ಪನ್ನ, ಮೊಟ್ಟೆ, ಮಾಂಸ ಹಾಗೂ ಲೀವರ್ದಲ್ಲಿ ಹೇರಳವಾಗಿ ಇದು ದೊರೆಯುತ್ತದೆ. ಇನ್ನು ಸಸ್ಯ ಮೂಲದ ಆಹಾರ ಯಾವುದು ಅಂತಂದ್ರೆ ಎಲ್ಲಾ ಹಸಿರು ತರಕಾರಿಗಳು, ಅಣಬೆ ಮಶ್ರೂಮ್ ಅಂತ ಹೇಳ್ತೀವಿ, ಹಾಗೇನೆ ಮೊಳಕೆ ಒಡೆಸಿದ ಕಾಳುಗಳಲ್ಲಿ ಇದು ಹೇರಳವಾಗಿ ಕಂಡುಬರ್ತದೆ.
ಇದರ ಕೊರತೆಯಿಂದ ಏನಾಗ್ತದೆ ಅಂತಂದ್ರೆ ರಕ್ತಹೀನತೆ, ಅನೇಮಿಯಾ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಹಳ್ಳಿ ಒಳಗಡೆ ರಕ್ತ ಕಡಿಮೆ ಆಗಿದೆ ಅಂತಲೂ ಕೂಡ ಹೇಳ್ತಾರೆ. ಡಾಕ್ಟರ್ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಒಂದೇನೆ. ಈ ಸಾಮಾನ್ಯವಾಗಿ ಇವತ್ತು ನಾವು ಶಾಲೆಗಳಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಮಕ್ಕಳಿಗೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ಕಬ್ಬಿಣದ ಮಾತ್ರೆ ಅಂತಲೂ ಕೂಡ ಹೇಳ್ತಕ್ಕಂಥದ್ದು. ಆದ್ಮೇಲೆ ಶಾಲಾ ಮಕ್ಕಳಿಗೆ, ಭಾರತದ ಶಾಲಾ ಮಕ್ಕಳಿಗೆ ಸಂಶೋಧನೆಯ ಪ್ರಕಾರ 36% ವಿದ್ಯಾರ್ಥಿಗಳಲ್ಲಿ ರಕ್ತಹೀನತೆ ಕಾಣಿಸ್ಕೊಳ್ತು. ಹಾಗಾಗಿ ಇವತ್ತು ಶಾಲಾ ಮಕ್ಕಳಿಗೆ ಯಾವ್ದನ್ನು ಕೊಡ್ತಾ ಇದೆ ಅಂದ್ರೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅನ್ನ. ಅಂದ್ರೆ ಇದರಿಂದ ಅವರ ದೇಹದಲ್ಲಿ ಏನು ಉತ್ಪಾದನೆ ಆಗ್ತದೆ, ರಕ್ತ ಕಣಗಳು ಉತ್ಪಾದನೆ ಆಗ್ತವೆ. ಹಾಗೇನೆ ಈ ಗರ್ಭಿಣಿ ಮಹಿಳೆಯನ್ನ ಗೈನಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋದಾಗ ಡಾಕ್ಟರ್ ಕಂಪಲ್ಸರಿ 2 ಟ್ಯಾಬ್ಲೆಟ್ಗಳನ್ನು ರೆಫರ್ ಮಾಡ್ತಾರೆ. ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್, ಇನ್ನೊಂದು ಯಾವುದು ಅಂತಂದ್ರೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್. ನೀವು ಧಾರಾಳವಾಗಿ ಮನೆಯಲ್ಲಿ ಹಸಿರು ತರಕಾರಿಗಳನ್ನ ತಿಂತಾ ಇದ್ರಿ ಅಥವಾ ಲೀವರ್ ಅಥವಾ ಮಾಂಸವನ್ನ ತಿಂತಾ ಇದ್ರಿ ಅಂತಂದ್ರೆ ನಾವು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಗಳನ್ನ ತೆಗೆದುಕೊಳ್ಳುವುದು ಅವಶ್ಯಕತೆ ಇರಲ್ಲ. ಆದ್ಮೇಲೆ ಇನ್ನು ಜೀವಸತ್ವ B12, ಇದರ ವೈಜ್ಞಾನಿಕ ಹೆಸರು ಏನು ಅಂತಂದ್ರೆ ಸೈನೋಕೋಬಲ್ಮಿನ್ ಅಥವಾ ಕೋಬಲ್ ಅಮೀನ್ ಅಂತಲೂ ಕೂಡ ಕರೀತಾ ಇದ್ವಿ. ಹಾಗಾದ್ರೆ B12 ಜೀವಸತ್ವದಲ್ಲಿ ಇರತಕ್ಕಂತಹ ಒಂದು ಲೋಹನ ಯಾವುದು ಅಂತಾರೆ ಕೋಬಾಲ್ಟ್ ಅಂತಕ್ಕಂತಹ ಲೋಹ ಇದರಲ್ಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ಇದು ಯಾವುದಕ್ಕೆ ಅವಶ್ಯಕತೆ ಐತಪ್ಪ ಅಂತಂದ್ರೆ ನಮ್ಮ ದೇಹದಲ್ಲಿ ರಕ್ತ ಕಣಗಳ ಉತ್ಪಾದನೆಗೆ. B9 ಮತ್ತು B12 ಎರಡೂ ಕಾರ್ಯ ಒಂದೇನ, ಯಾವುದು ಅಂದ್ರೆ ರಕ್ತ ಕಣಗಳ ಉತ್ಪಾದನೆ. ಹಾಗಾದ್ರೆ ಇದರ ಆಕಾರಗಳು ಯಾವುವು ಅಂತಂದ್ರೆ ಹಾಲು, ಮೊಟ್ಟೆ, ಮಾಂಸ, ಲೀವರ್ದಲ್ಲಿ ಧಾರಾಳವಾಗಿ ಸಿಗ್ತದೆ. ಯಾವುದು ಅಂದ್ರೆ B12. ಜೊತೆಗೆ ಏನು ಅಂತಂದ್ರೆ ಎಲ್ಲಾ ಹಸಿರು ತರಕಾರಿಗಳಲ್ಲೂ ಇದೇನ್ ಮಾಡ್ತದೆ, ಹೇರಳವಾಗಿ ಸಿಗ್ತದೆ. ಇನ್ನು ಇದರ ಕೊರತೆಯಿಂದ ಏನು ಉಂಟಾಗ್ತದೆ ಅಂದ್ರೆ ಹಾನಿಕಾರಕ ರಕ್ತಹೀನತೆ, ಅದನ್ನ ಇಂಗ್ಲಿಷ್ ಫ್ಯಾರಿಸಿಯಲ್ ಅನೇಮಿಯಾ ಅಂತ ಹೇಳ್ತೀವಿ. B9 ಕೊರತೆಯಿಂದ ರಕ್ತಹೀನತೆ ಉಂಟಾಗ್ತದೆ, ಬಟ್ B12 ಕೊರತೆಯಿಂದ ಫ್ಯಾರಿಸಿಯಲ್ ಹಾನಿಕಾರಕ ರಕ್ತಹೀನತೆ ಉಂಟಾಗ್ತದೆ. ನೀರಿನಲ್ಲಿ ವಿಲೀನ ಆಗ್ತಕ್ಕಂತಹ ಇನ್ನೊಂದು ಜೀವಸತ್ವನೇ ಯಾವುದು ಅಂತಂದ್ರೆ ವಿಟಾಮಿನ್ ಸಿ. ಇದರ ವೈಜ್ಞಾನಿಕ ಹೆಸರು ಯಾವುದು ಅಂದ್ರೆ ಅಸ್ಕಾರ್ಬಿಕ್ ಆಮ್ಲ ಅಥವಾ ಅಸ್ಕಾರ್ಬಿಕ್ ಆಸಿಡ್. ಹಾಗಾದ್ರೆ ಇದು ಯಾಕೆ ನಮ್ಮ ದೇಹಕ್ಕೆ ವಿಟಾಮಿನ್ ಸಿ ಅವಶ್ಯಕತೆ ಇದೆ, ಇದರ ಪ್ರಾಮುಖ್ಯತೆ ಏನು ಅಂತ ಹೇಳಿ ನಾವು ನೋಡ್ದಾಯಿತು ಅಂದ್ರೆ ಆದ್ಮೇಲೆ ನಮ್ಮ ದೇಹದೊಳಗಡೆ ಒಂದು ಕೊಲಾಜಿನ್ ಫೈಬರ್ ಅಂತಕ್ಕಂಥದ್ದು ಉತ್ಪಾದನೆ ಆಗ್ತದೆ. ಇದು ಒಂದು ವಿಧವಾಗಿರ್ತಕ್ಕಂತಹ ಪ್ರೋಟೀನ್. ನಮ್ಮ ದೇಹದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂತಹ ಪ್ರೋಟೀನ್ ಯಾವುದು ಅಂದ್ರೆ ಕೊಲಾಜಿನ್ ತಂತು. ಅದು ಉತ್ಪತ್ತಿ ಆಗಬೇಕಾಗಿತ್ತು ಅಂದ್ರೆ ನಮ್ಮ ಆಹಾರದ ಮೂಲಕ ನಾವು ಯಾವುದನ್ನು ಸೇವನೆ ಮಾಡಬೇಕು ಅಂದ್ರೆ ವಿಟಾಮಿನ್ ಸಿ ಅನ್ನ ಏನ್ ಮಾಡಬೇಕು ಅಂದ್ರೆ ಧಾರಾಳವಾಗಿ ಸೇವನೆ ಮಾಡಬೇಕಾಗ್ತದೆ. ಜೊತೆಗೆ ಏನು ಅಂತಂದ್ರೆ ಶಕ್ತಿಯುತವಾಗಿರ್ತಕ್ಕಂಥದ್ದು, ಆರೋಗ್ಯಯುತವಾಗಿರ್ತಕ್ಕಂತಹ ಚರ್ಮದ ತಯಾರಿಕೆಗೆ ನಾವು ಆಹಾರದ ಮೂಲಕ ಏನು ಕಬ್ಬಿಣದ ಅಂಶವನ್ನು ಒಳ ತೆಗೆದುಕೊಂಡಿರ್ತೀವಲ್ಲ ಅದು ಹೀರಿಕೆ ಆಗಬೇಕಾಗಿತ್ತು ಅಂದ್ರೆ ವಿಟಾಮಿನ್ ಸಿ ಏನು ಅಂದ್ರೆ ಅವಶ್ಯಕ ಆಗಿದೆ. ಆದ್ಮೇಲೆ ಇದು ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ಎಲ್ಲ ಹುಳಿ ಹಣ್ಣುಗಳಲ್ಲಿ ಅಥವಾ ನಿಂಬೆ ಜಾತಿ ಹಣ್ಣುಗಳು ಅಂತ ಹೇಳ್ತಾ ಇದ್ದೀವಿ. ಹಾಗೇನೆ ಹಸಿರು ತರಕಾರಿಗಳಲ್ಲಿ ಇದೇನ್ ಮಾಡ್ತದ್ರೆ ಹೇರಳವಾಗಿ ಸಿಗ್ತದೆ. ಆದ್ಮೇಲೆ ಇನ್ನು ಇದರ ಕೊರತೆಯಿಂದ ಯಾವ ಸಮಸ್ಯೆಗಳು ಕಾಣಿಸ್ಕೊಳ್ತಾವೆ, ಯಾವ ನ್ಯೂನತೆಗಳು ಕಾಣಿಸ್ಕೊಳ್ತಾ ಇದಾವೆ ಅಂತಂದ್ರೆ ಆದ್ಮೇಲೆ ಸ್ಕರ್ವಿ ಅಂತಕ್ಕಂತಹ ಒಂದು ಕಾಯಿಲೆ. ಹಾಗಾದ್ರೆ ಸ್ಕರ್ವಿಯ ಲಕ್ಷಣಗಳನ್ನು ನಾವು ನೋಡೋದಾಯ್ತು ಅಂತಂದ್ರೆ ವಸಡುಗಳಲ್ಲಿ ಏನಾಗ್ತದಂದ್ರೆ ರಕ್ತಸ್ರಾವ ಆಗ್ತದೆ. ಹಾಗೆ ಆಂತರಿಕ ಅಂಗಗಳಲ್ಲೂ ಕೂಡ ಏನಾಗ್ತದೆ ಅಂದ್ರೆ ರಕ್ತಸ್ರಾವ ಆಗ್ತದೆ. ಆಮೇಲೆ ಕಾಲುಗಳು ಊದಿಕೊಂಡಿರುವ ಕಾಲುಗಳು ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ರಕ್ತಹೀನತೆಯನ್ನು ಏನ್ ಮಾಡ್ತದ್ರೆ ಕಾಣಿಸ್ಕೊಳ್ತದೆ. ಇಂತಹ ಸ್ಕರ್ವಿ ಕಾಯಿಲೆಗೆ ಏನಂತ ಕರಿತಾ ಇದೀವಿ ಅಂದ್ರೆ ನಾವಿಕರ ಕಾಯಿಲೆ ಅಂತಲೂ ಕೂಡ ನಾವು ಕರಿತಾ ಇದ್ದೀವಿ. ಯಾಕೆ ಇದಕ್ಕೆ ನಾವಿಕರ ಕಾಯಿಲೆ ಅಂತ ಹೇಳಿ ಕರೆದ್ರು, ಯಾಕೆ ನಮ್ಮ ದೇಶದ ಉಪ್ಪಿನಕಾಯಿಯನ್ನು ಹಿಡ್ಕೊಂಡ್ರು ಅಂತಕ್ಕಂಥದ್ದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಆದ್ಮೇಲೆ ಪರೀಕ್ಷೆಯ ದೃಷ್ಟಿಯಿಂದ ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ಎಲ್ಲ ಅಂಶಗಳನ್ನ ನಾವು ಗಮನಿಸೋಣ. ಜೀವಸತ್ವಗಳು, ಅವುಗಳ ರಾಸಾಯನಿಕ ಹೆಸರುಗಳು ಮತ್ತು ಅವುಗಳ ಕೊರತೆಯಿಂದ ಬರುವ ಕಾಯಿಲೆಗಳು. ವಿಟಾಮಿನ್ ಎ ವೈಜ್ಞಾನಿಕ ಹೆಸರು ರೆಟಿನಾಲ್. ಇದರ ಕೊರತೆಯಿಂದ ರಾತ್ರಿ ಕುರುಡು, ಝೀರಾಪ್ಥಾಲ್ಮಿಯಾ, ಝೀರೋಸಿಸ್ ಅಂತಕ್ಕಂತಹ ಸಮಸ್ಯೆಗಳು ಕಂಡು ಬರ್ತವೆ. ವಿಟಾಮಿನ್ ಡಿ ಕ್ಯಾಲ್ಸಿಫೆರಾಲ್, ಮಕ್ಕಳಲ್ಲಿ ರಿಕೆಟ್ಸ್, ವಯಸ್ಕರಲ್ಲಿ ಆಸ್ಟಿಯೋಫೋರೋಸಿಸ್. ವಿಟಾಮಿನ್ ಇ ಟೋಕೋಫೆರಾಲ್, ಬಂಜೆತನ. ವಿಟಾಮಿನ್ ಕೆ ಫಿಲೋಕ್ವನೈನ್, ರಕ್ತ ಹೆಪ್ಪುಗಟ್ಟುವಿಕೆ ನಿಧಾನವಾಗುವುದು. ವಿಟಾಮಿನ್ B1 ಥಯಾಮಿನ್, ಬೆರಿಬೆರಿ. ವಿಟಾಮಿನ್ B2 ರೈಬೋಫ್ಲವಿನ್, ಪೋಟೋಫೋಬಿಯಾ ಮತ್ತು ಚಿಲಿಯೋಸಿಸ್. ವಿಟಾಮಿನ್ B3 ನಿಯಾಸಿನ್,
ಪೆಲಾಗ್ರ, ವಿಟಮಿನ್ B6 ಪಿರಿಡಾಕ್ಸಿನ್, 3D ಕಾಯಿಲೆಗಳು, ಡರ್ಮಟೈಟಿಸ್, ಡಯೇರಿಯಾ, ಡಿಮೆನ್ಸಿಯಾ. ವಿಟಮಿನ್ B7 ಬಯೋಟಿನ್, ಡರ್ಮಟೈಟಿಸ್. ವಿಟಮಿನ್ B9 ಫೋಲಿಕ್ ಆಮ್ಲ ಆರ್ ಫೋಲಿಕ್ ಆಸಿಡ್, ರಕ್ತಹೀನತೆ. ವಿಟಮಿನ್ B12 ಸೈನೋಕೋಬಾಲ್ ಅಮೀನ್ ಆರ್ ಸೈನೋಕೋಬಾಲ್ಮಿನ್, ಹಾನಿಕಾರಕ ರಕ್ತಹೀನತೆ. ವಿಟಮಿನ್ C ಅಸ್ಕಾರ್ಬಿಕ್ ಆಮ್ಲ, ಸ್ಕರ್ವಿ. ವಿಟಮಿನ್ ಸಿ ಗೆ ಇರುವ ಇನ್ನೊಂದು ಹೆಸರು ಅಸ್ಕಾರ್ಬಿಕ್ ಆಮ್ಲ. ಆಹಾರ ತಯಾರಿಕೆ ಸಂದರ್ಭದಲ್ಲಿ ಇವುಗಳು ನಾಶ ಹೊಂದುವ ಸಾಧ್ಯತೆ ಇದೆ. ವಿಟಮಿನ್ಗಳು. ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಿಗೆ ಕಾಣಿಸಿಕೊಳ್ಳುವ ಕಾಯಿಲೆ ರಿಕೆಟ್ಸ್. ತಾಯಂದಿರು ಮಕ್ಕಳಿಗೆ ವಿಟಮಿನ್ ಎ ಕೊಡಲು ಕಾರಣ ರಾತ್ರಿ ಕುರುಡನ್ನು ತಪ್ಪಿಸಲು. ಅಸಂಧಿಸಿತ ಲೋಹದ ಅಯಾನುವನ್ನು ಹೊಂದಿರುವ ಜೈವಿಕ ಅಣು B12 ಜೀವಸತ್ವ. ಕೋಬಾಲ್ಟ್ ಇರುವ ಅಣ್ಣಾಂಗ ಆರ್ ಜೀವಸತ್ವ B12. ಸಿ ಅಣ್ಣಾಂಗವು ಹೆಚ್ಚಾಗಿರುವುದು ನಿಂಬೆ ಜಾತಿಯ ಹಣ್ಣುಗಳು ಅಥವಾ ಎಲ್ಲಾ ಹುಳಿ ಹಣ್ಣುಗಳು. ಹಾರ್ಮೋನ್ ಎಂದು ಕರೆಯಿಸಿಕೊಳ್ಳುವ ಜೀವಸತ್ವ ಡಿ. ಅನೇಮಿಯಾ ಇದರ ಕೊರತೆಯಿಂದ ಉಂಟಾಗುತ್ತದೆ. ಜೀವಸತ್ವ B12 ಮತ್ತು ಜೀವಸತ್ವ B9 ಕೊರತೆಯಿಂದ. ನಿಕೋಟಿನ್ ಆಮ್ಲ ಕಡಿಮೆ ಆಗುವುದರಿಂದ ಉಂಟಾಗುವ ಕಾಯಿಲೆ ಫೆಲಾಗ್ರ. ಸೂರ್ಯನ ಬಿಸಿಲಿನಿಂದ ದೊರೆಯುವ ಜೀವಸತ್ವ ಡಿ. ರಿಕೆಟ್ಸ್ ಒಂದು ವಿಧದ ಡ್ಯಾಶ್ ಕಾಯಿಲೆ, ನ್ಯೂನತಾ ರೋಗ. ವಿಟಮಿನ್ ಡಿ ಕೊರತೆಯಿಂದ ವಯಸ್ಕರಲ್ಲಿ ಉಂಟಾಗುವ ಕಾಯಿಲೆ ಆಸ್ಟಿಯೋಮಲಾಸಿಯಾ ಅಥವಾ ಆಸ್ಟಿಯೋಫೋರೋಸಿಸ್. ನೀರಿನಲ್ಲಿ ವಿಲೀನವಾಗುವ ಜೀವಸತ್ವಗಳು ಬಿ ಮತ್ತು ಸಿ. ಕೊಬ್ಬಿನಲ್ಲಿ ಅಥವಾ ಎಣ್ಣೆಯಲ್ಲಿ ವಿಲೀನವಾಗುವ ಜೀವಸತ್ವಗಳು ಎ, ಡಿ, ಇ ಮತ್ತು ಕೆ. ವಿಟಮಿನ್ ಸಿ ಕೊರತೆಯಿಂದ ಬರುವ ಕಾಯಿಲೆ ಸ್ಕರ್ವಿ. ನಾವಿಕರ ಕಾಯಿಲೆ ಎಂದು ಕರೆಯಿಸಿಕೊಳ್ಳುವ ಕಾಯಿಲೆ ಸ್ಕರ್ವಿ. ಸೂರ್ಯ ರಶ್ಮಿಯ ಅಥವಾ ಸೂರ್ಯನ ಹೊಳಪಿನ ಜೀವಸತ್ವ ಎಂದು ಕರೆಯಿಸಿಕೊಳ್ಳುವ ಜೀವಸತ್ವ